ಸ್ನೇಹಿತರೆ ನಮಸ್ತೆ. ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿ ನ್ಯೂಸ್ಗೆ ಸ್ವಾಗತ. ನಿಮಗೆ ವಿಡಿಯೋ ನೋಡಿದ್ರಿ, ಅದು ಈ ವಿಡಿಯೋ ಎಲ್ಲಿಂದ ಅಂತ ಗೊತ್ತಿಲ್ಲ ನಿಮಗೂ. ನಾನು ಹೇಳ್ತೀನಿ ಕೇಳಿ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕೊಳ್ಳೂರು ಗ್ರಾಮದ ವಿಡಿಯೋ ಇದು. ಯಾವ ಗ್ರಾಮ? ಕೊಳ್ಳೂರು ಗ್ರಾಮ. ರಸ್ತೆ ನೋಡಿದ್ರಲ್ಲ ಹೇಗಿದೆ. ಈ ರಸ್ತೆ ನೋಡಿ ನಿಮ್ಗೆ ಏನಿಸ್ತದೆ ಸ್ನೇಹಿತರೆ, ತಾವು ಕಾಮೆಂಟ್ ಮಾಡಿ. ಯಾಕಂತಂದರೆ ಇವತ್ತು ಸರ್ಕಾರಗಳು ಎಲ್ಲ ಪಕ್ಷದವರು ಆಳ್ವಿಕೆ ಮಾಡಿದವ್ರೆ. ಯಾರೇನು ಕಡಿಮೆ ಇಲ್ಲ, ಯಾರೇನು ಜಾಸ್ತಿ ಇಲ್ಲ, ಎಲ್ಲರೂ ಅಷ್ಟೇ, ಅವರೆಲ್ಲರೂ ಒಂದೇ. ಇವತ್ತು ಇದನ್ನು ಯಾಕೆ ತೋರಿಸ್ತಿದ್ದೇನೆ ಅಂತ ಅನ್ನೋದ್ರ ಬಗ್ಗೆ ನೀವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ನಮ್ಮ ರಾಜ್ಯ ಎಷ್ಟೊಂದು ಅಭಿವೃದ್ಧಿ ಆಗಿದೆ ಅನ್ನೋದ್ರೆ ಅದೇ ಒಂದು ಉದಾಹರಣೆ. ಅಭಿವೃದ್ಧಿ ಆಗಿದೆ ಅಲ್ಲ. ಇವತ್ತು ಎಷ್ಟೋ ಜನ ಜಾತಿ ಧರ್ಮ ಅಂತೇಳಿ ಬೆಳಗ್ಗೆದ್ರೆ ಸಾಯಂಕಾಲ ಮಲಗುವವರೆಗೂ ಜಾತಿ ಧರ್ಮ ಅದು ಹಂಗಾಯ್ತು, ಇದು ಹಂಗಾಯ್ತು. ಈ ರಾಜಕೀಯ ನಾಯಕರು ಏನಿದಾರಲ್ಲ, ಅವ್ರಿಗೆ ತೋರಿಸ್ಬೇಕು ಈ ವಿಡಿಯೋ. ಅವ್ರಿಗೆ ಗೊತ್ತಿದೆ, ಆದ್ರೂ ಅಲ್ಲಿ ಬಂದು ಪ್ರಶ್ನೆ ಮಾಡುವಂತಹ ತಾಕತ್ತಿಲ್ಲ ಅವ್ರ ಹತ್ರ. ಅಂತಹ ವಿಷಯಗಳ ಬಗ್ಗೆ ಯಾರು ಧ್ವನಿ ಎತ್ತಾ ಇಲ್ಲ. ಇವತ್ತು ನಾವು ಯಾದಗಿರಿಯಲ್ಲಿ ಶ್ರೀದೇವಿ ಇಂಡಸ್ಟ್ರೀಸ್ ನಿಂದ ಮಾರ್ಕೆಟ್ ನಲ್ಲಿ ಎಲ್ಲಿ ಸಿಗದ ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಸಿಗುತ್ತವೆ. ಸಿಂಟೆಕ್ಸ್ 3 ಲೇಯರ್ ವಾಟರ್ ಟ್ಯಾಂಕ್ 10 ವರ್ಷ ಗ್ಯಾರಂಟಿ, ಮೇಲ್ಚಾವಣಿ ಸೀಟ್, ಫೆನ್ಸಿಂಗ್ ಡೈಮಂಡ್ ಜಾಲಿ, ಸ್ಟೀಲ್ ಪೈಪ್, ದೀರ್ಘಕಾಲ ಬಾಳಿಕೆ ಬರುವಂತೆ ನೂತನ ಉತ್ಪನ್ನಗಳು ಮಾರುಕಟ್ಟೆಗೆ ಪರಿಚಯಿಸಿದೆ. ಹಿಂದೆ ಭೇಟಿ ನೀಡಿ ಶ್ರೀದೇವಿ ಇಂಡಸ್ಟ್ರೀಸ್, ಯರಗುಡ ಮತ್ತು ಯಾದಗಿರಿ. ಸಂಪರ್ಕಿಸಿ. ನಮ್ಮ ಗ್ರಾಮ ಆಗಿರಬಹುದು, ತಾಲೂಕು ಆಗಿರಬಹುದು, ಜಿಲ್ಲೆ ಆಗಿರಬಹುದು, ಎತ್ತ ಕಡೆ ಸಾಗಬೇಕು ಅನ್ನೋದು ಬಹಳಷ್ಟು ಮುಖ್ಯ. ನಾವು ಜಾತಿ ಧರ್ಮದಲ್ಲಿ ಜಗಳಾಡ್ಕೊಂತ ಕುಳಿತರೆ ನಮ್ಮ ಗ್ರಾಮನೂ ಅಭಿವೃದ್ಧಿ ಆಗೋದಿಲ್ಲ, ದೇಶನೂ ಅಭಿವೃದ್ಧಿ ಆಗೋದಿಲ್ಲ. ನಿಮ್ಗೆ ಏನಾದರೂ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಇವತ್ತು ನೋಡಿ, ಎಷ್ಟು ವರ್ಷ ಆಯಿತು? 79 ವರ್ಷ. ಎಷ್ಟು? 79 ವರ್ಷ ಅಲ್ಲ ನಮಗೆ ಸ್ವಾತಂತ್ರ್ಯ ಸಿಕ್ಕಿ. ಎಷ್ಟು ವರ್ಷ ಆದರೂ ಸಹ ಇವತ್ತು ನಮ್ಮ ಗ್ರಾಮಗಳಲ್ಲಿ ಸರಿಯಾದ ರಸ್ತೆ ಇಲ್ಲ, ಒಳಚರಂಡಿ ಇಲ್ಲ, ಚರಂಡಿ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಯಾದಗಿರಿ ಗೊತ್ತಾ ನಿಮಗೆ? ನಮ್ಮ ಜಿಲ್ಲೆ ಯಾದಗಿರಿ ಜಿಲ್ಲೆ, ಯಾದಗಿರಿ ನಗರ. ಯಾದಗಿರಿ ನಗರದಲ್ಲಿ ಭೀಮಾ ನದಿ ಇದೆ. ಇಲ್ಲಿ ಒಂದಿನ ಬಿಟ್ಟು ಒಂದಿನ ನೀರು ಕೊಡ್ತಾರೆ ಅಧಿಕಾರಿಗಳು. ಯಾದಗಿರಿ ನಗರದಲ್ಲಿ ಭೀಮಾ ನದಿ ಇದೆ, ಎಲ್ಲೋ 10 ಕಿಲೋಮೀಟ್ರು 60 ಕಿಲೋಮೀಟರ್ ದೂರ ಅಲ್ಲ. ಯಾದಗಿರಿ ನಗರದಲ್ಲಿ ಭೀಮಾ ನದಿಯವರು ಸಹ ನೀರು ಕುಡಿಯೋಕೆ ಯೋಗ್ಯತಿಲ್ಲ ಇವ್ರಿಗೆ. ಇವ್ರು ಹೇಳ್ತಾರೆ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವ ಅಭಿವೃದ್ಧಿ ಮಾಡ್ತೀರಿ ನೀವು? ನಾಲಾಯಕ ರಾಜಕಾರಣಿಗಳು, ನಾಲಾಯಕ ಅಧಿಕಾರಿಗಳು ಇವರೆಲ್ಲ ಅಭಿವೃದ್ಧಿ ಮಾಡ್ತಾರೆ. ಇವರ ಯೋಗ್ಯತೆ ಇದೆ ಅಂದ್ರೆ ಅಭಿವೃದ್ಧಿ ಮಾಡೋದಕ್ಕೆ? ನೀವು ಮಾತಾಡ್ತಾ ಇದ್ದೀವಿ, ಇದೇ ನಾಲಾಯಕ ರಾಜಕಾರಣಿಗಳು ಮಾತಾಡ್ತಲ್ಲ. ಯಾಕೆ? ನಿಮ್ಗೆ ಕಮಿಷನ್ ಬಂದಿದೆಯಾ? ಇವತ್ತು ಪಂಚಾಯತ್ಗಳಲ್ಲಿ ಕೋಟಿ ರೂಪಾಯಿ ಬರುತ್ತೆ ಅನುದಾನ, ಅಭಿವೃದ್ಧಿ ಮಾಡ್ರಪ್ಪ ಅಂತ. ಅಲ್ಲಿ PDO ಏನು ಮಾಡ್ತಿರಬಹುದು? PDO ಅಂತ ಇರ್ತಾನಲ್ಲ, PDO ಸಾಹೇಬ್ರೆ. ಸುದ್ದಿಯ ಪ್ರಾಯೋಜಕರು MOS ಎಲೆಕ್ಟ್ರಾನಿಕ್ಸ್. ಟಿವಿ, ಫ್ರಿಡ್ಜ್, ಏರ್ ಕೂಲರ್, ವಾಷಿಂಗ್ ಮಿಷಿನ್, LED ಟಿವಿ, ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು, ಎಲ್ಲಾ ಮಲ್ಟಿ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ EMI ಕಂತುಗಳಲ್ಲಿ ಸಿಗುತ್ತವೆ. ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ. ಎಂದೇ ಭೇಟಿ ನೀಡಿ. ನಾಮ್ ಕಾಂಪ್ಲೆಕ್ಸ್, ಗಾಂಧಿ ಚೌಕ್, ಮೇನ್ ರೋಡ್, ಯಾದಗಿರಿ. ಮೊಬೈಲ್ ಸಂಖ್ಯೆ 9035611992. ನಿಮ್ಗೆಲ್ಲ ನಾಚಿಕಾಗಬೇಕು PDOದವ್ರಿಗೆ. ಯಾರ್ಯಾರು ಕೆಲಸ ಮಾಡದ PDOದವ್ರು ಇರ್ತಾರಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆಲ್ಲರಿಗೂ. ಕೆಲಸ ಮಾಡೋರಿಗೆ ನಾ ಹೇಳ್ತಾ ಇಲ್ಲ.
ನಾನು ಯಾರ್ಯಾರು ಯಾರು ಅಭಿವೃದ್ಧಿ ಮಾಡ್ತಲ್ಲ ಅವರ ವಿರುದ್ಧ ಅಲ್ಲ ನಾನು. ಯಾರು ಅಭಿವೃದ್ಧಿ ಮಾಡದೆ ಕಾಲಹರಣ ಮಾಡಿ ಕಮಿಷನ್ ತಿಂದು ಲಪ್ಪಡುಪ್ಪಿ ವರದಿ ಕೂಡ ಮತ್ತೆ ಹೇಳ್ತಾರಲ್ಲ, ಅಂಥ ನಾಲ್ಕರಿಗೆ ಈ ವಿಡಿಯೋ ಅರ್ಪಣೆ ಮಾಡ್ತಾ ಇದ್ದೀನಿ. ನಾಚಿಕೆ ಆಗ್ಬೇಕು ನಿಮಗೆಲ್ಲ. ಏನು ಮಾಡ್ತಾ ಇದ್ದೀರಿ ನೀವೆಲ್ಲ? ನೀವು ಯಾಕೆ ಆಟ ಆಡೋದಕ್ಕೆ ಬಂದಿದ್ದೀರಿ ನೀವೆಲ್ಲ? ಅಧಿಕಾರಿಗಳು, ಜನಪ್ರತಿನಿಧಿಗಳು. ವಿರೋಧ ಪಕ್ಷ ಇದೆಯಾ? ಸತ್ತಿದೆ ರೀ. ಏನು ಮಾಡ್ತಾ ಇದೆ ವಿರೋಧ ಪಕ್ಷ? ಏನು ಮಾಡ್ತಾ ಇದೆ ವಿರೋಧ ಪಕ್ಷ ಹೇಳಿ ನೋಡೋಣ. ಆಡಳಿತ ಸರ್ಕಾರದ ಕಿವಿ ಹಿಂಡುವಂಥ ವಿರೋಧ ಪಕ್ಷ ಇವತ್ತ ಅಡ್ಜಸ್ಟ್ಮೆಂಟ್ ಆಗಿ ಜಾತಿ ಧರ್ಮಗಳ ಮಧ್ಯೆ ಮಾತಾಡ್ತಾ ಇದ್ದೀರಿ ನೀವು. ನಾಚಿಕೆ ಆಗೋದಿಲ್ಲ ನಿಮಗೆ? ಗ್ರಾಮಗಳಲ್ಲಿ ರಸ್ತೆ ಹಾಗಿದ್ದಾವೆ, ಹೈವೇಗಳಲ್ಲಿ ಗುಂಡಿಗಳು ಬಿದ್ದಿದ್ದಾವೆ, ಅದ್ರ ಬಗ್ಗೆ ಮಾತಾಡ್ತಲ್ಲ ಇವರು ವಿರೋಧ ಪಕ್ಷದವರು. ನಿಮ್ಗೆ ನಾಚಿಕೆ ಆಗೋದಿಲ್ವಾ? ಜನ ಕೇಳ್ತಾರಂತ ಇಷ್ಟೊಂದು ನಿಮ್ಗೆ ಭಯ ಇಲ್ವಾ ಜನರದು? ನೀವ್ಯಾಕೆ ವಿರೋಧ ಪಕ್ಷದಲ್ಲಿರಬೇಕು? ಆಗಿಲ್ಲ ಅಂತಂದ್ರೆ ಮುಚ್ಕೊಂಡು ಸುಮ್ಮನೆ ಮನೆಯಲ್ಲಿ ಕೂಡ್ಬೇಕು ನೀವೆಲ್ಲ. ಜನ ತೆರಿಗೆ ಕಟ್ತಿದ್ದಾರೆ, ಜನರ ತೆರಿಗೆ ದುಡ್ಡಲ್ಲಿ ನೀವು ತಿರುಗಾಡ್ತಾ ಇದ್ದೀರಿ. ಏನು ತಿಳ್ಕೊಂಡಿದ್ದೀರಿ ನೀವೆಲ್ಲ? ಏನು ನೀವು ಶಾಸಕರು, ಸಚಿವರು, MP, MLA ನೀವಾದರೆ ಮುಗಿತಾ? ಸಂಬಳ ಯಾರು ಕೊಡ್ತಾ ಇದ್ದಾರೆ? MP, MLA ಕೊಡ್ತಾರೆ ಸಂಬಳ ನಿಮಗೆ? ನೀವು ಅಧಿಕಾರಿ ಇದ್ದು ಏನ್ ಲಾಭ ಆಯ್ತು? ಗ್ರಾಮಗಳಲ್ಲಿ ರಸ್ತೆ ಸರಿಯಾಗಿ 40 ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ 100 ಹಾಸಿಗೆಗಳ ವೀರಬಸಂತ್ ರೆಡ್ಡಿ ಮುತಾಳ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ 1 ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ. ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ, ಸ್ತ್ರೀರೋಗ, ಬಂಜೆತನ, ಮೂಳೆ ಮತ್ತು ಕೀಲು ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ, ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ, 24/7 ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ICU ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೀರವಸಂತ್ ರೆಡ್ಡಿ ಮುದ್ನಾಳ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶುಭಂ ಪೆಟ್ರೋಲ್ ಬಂಕ್ ಹಿಂದಗಡೆ, ಯಾದಗಿರಿ. ಕರೆ ಮಾಡಿ 9483469977. ಅಂತಂದ್ರೆ ನೀವು ಅಧಿಕಾರ ಯಾಕಿರ್ಬೇಕು? ನೀವು ಅಧಿಕಾರಿಗಳು ಯಾಕಾಗಿರ್ಬೇಕು? ನೀವು ಅಧಿಕಾರಿಗಳೇ ಯಾಕಾಗಿರ್ಬೇಕು? ನನ್ನ ಪ್ರಶ್ನೆ ಇದು. ಒಂದು ಗ್ರಾಮದ ರಸ್ತೆ ಸರಿಯಾದ ರೀತಿಯಲ್ಲಿ ಮಾಡದೇ ಇರುವಂತಹ ಒಂದು ಗ್ರಾಮ ಪಂಚಾಯತ್ ಎಲ್ಲಿ ಅಂತ ಆಗ್ತಾ ಇದೆ ಅಂತಂದರೆ, ಆ ಗ್ರಾಮ ಪಂಚಾಯತಿಯಲ್ಲಿ ಅಧಿಕಾರಿಗಳು ಯಾಕಿರಬೇಕು? ಆ ಬಿಲ್ಡಿಂಗ್ ಯಾಕಿರಬೇಕು? ಪಂಚಾಯತಿಯಲ್ಲಿ ಎಷ್ಟು ಜನ ಇರ್ತಾರೆ? PDO, ಸೆಕ್ರೆಟ್ರಿ, ಒಬ್ಬ ವಾಚ್ಮೆನ್, P1, ಮತ್ತು ಅದಕ್ಕೊಂದು ಬಿಲ್ಡಿಂಗು, 1 ಕೋಟಿ 2 ಕೋಟಿ ರೂಪಾಯಿ ಬಿಲ್ಡಿಂಗ್ ಬೇಕು. ಇವರಿಗೆಲ್ಲರೂ ಸಂಬಳ ಕೊಡಬೇಕು. ಯಾರು ಸಂಬಳ ಕೊಡ್ತಾ ಇದ್ದಾರೆ ಅವರಿಗೆ ರಸ್ತೆ ಇಲ್ಲ. ಅವತ್ತೆಲ್ಲ ಹೇಳ್ತಿದ್ದಲ್ಲ ಎಲೆಕ್ಷನ್ ಬಂದವಾಗ, ನಾವು ನಿಮ್ದು ಏನೇ ಇದ್ರು ಮಾಡಿಸ್ತೀವಿ ಅಂತೇಳಿ. ಎಲ್ಲಿದ್ರಿ ನೀವೆಲ್ಲ ಇವತ್ತು ನಾನು ಕೇಳ್ತಾ ಇದ್ದೀನಿ, ವಿರೋಧ ಪಕ್ಷಕ್ಕೆ ಏನಾಗಿದೆ? ಏನಾಗಿದೆ ನಿಮ್ಗೆ? ನಿಮ್ಮ ಧ್ವನಿ ಬಿದ್ದೋಗಿದೆಯಾ? ಮಾತಾಡೋಕೆ ಬರ್ತಾಯಿಲ್ವ ನಿಮಗೆ? ಯಾತಕ್ಕಾಗಿ ವಿರೋಧ ಪಕ್ಷ ನಮಗೆ ಬೇಕಾಗಿದ್ದು? ಎಲ್ಲಿ ಕೆಲಸಗಳು ಆಗ್ತಾಯಿಲ್ಲವೋ ಅಲ್ಲಿ ಬಂದು ಕಿವಿ ಹಿಂಡುವಂಥ ಕೆಲಸ ಮಾಡಬೇಕಾಗಿತ್ತು ಹೊರತು ಇವತ್ತು ವಿರೋಧ ಪಕ್ಷ ಸತ್ತೋಗಿದೆ ರಾಜ್ಯದಲ್ಲಿ. ಯಾವುದು ಮಾತಾಡಬೇಕು ಅದನ್ನು ಮಾತಾಡ್ತಾ ಇಲ್ಲ ವಿರೋಧ ಪಕ್ಷದವರು. ಸುಮ್ಮನೆ ಬಿಲ್ಡಪ್ ರಾಜಗಳಾಗಿದ್ದಾರೆ. ನೀವು ವಿರೋಧ ಪಕ್ಷ ಇರ್ಲಾಕ್ನು ನಾಲಾಯಕರಿದ್ದೀರಿ, ನೀವು ಲಾಯಕ್ಕಿಲ್ಲ. ನೀವು ಬಿಲ್ಡಪ್ ರಾಜಗಳಾಗಿದ್ದು ಇವತ್ತು ಓಡಾಡ್ತಿದ್ರೆ ಹೊರತು ನೀವು ಕೆಲಸ ಮಾಡೋಂಥ ರಾಜಗಳಲ್ಲ. ನೀವು ಯಥಾ ರಾಜ ತಥಾ ಪ್ರಜಾ ಅಂತ ತಿಳ್ಕೊಂಡ್ರಿ ಇನ್ನು ನೀವು. ಇವತ್ತ ಏನಾಗಿದೆ? ಯಥಾ ಪ್ರಜಾ ತಥಾ ರಾಜ. ಪ್ರಜೆಗಳು ಹೇಗಿದ್ರೆ ರಾಜರ ಆಗಿರ್ಬೇಕಾಗಿದೆ ಇವತ್ತ. ಏನು ಸವಲತ್ತು ಕೊಡ್ತಾ ಇದ್ದೀರಿ ಹೇಳಿ ನೋಡೋಣ. ಆಡಳಿತ ಪಕ್ಷ ಆಗಿರಬಹುದು, ವಿರೋಧ ಪಕ್ಷ ಆಗಿರಬಹುದು, ಜನಗಳಿಗೆ ಏನು ಸವಲತ್ತು ಕೊಡ್ತಾ ಇದ್ದೀರಿ? ಇವತ್ತು ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಕೇಳೋಕ್ಕೆ ಇಷ್ಟಪಡ್ತೇನೆ. ಮುಖ್ಯಮಂತ್ರಿ ಅವರೇ, ತಾವು 5 ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀರಿ. ಇವತ್ತ ಎಷ್ಟೋ ತಿಂಗಳಾಯಿತು, ಗೃಹಲಕ್ಷ್ಮಿ ದುಡ್ಡು ಇನ್ನೂ ಬಂದಿಲ್ಲ ಕೆಲವೊಬ್ಬರಿಗೆ. ರಸ್ತೆಗಳು ಹಾಳಾಗಿದ್ದಾವೆ. ನಿಮ್ಮ ಶಾಸಕರು, ನಿಮ್ಮ ಸಚಿವರು ನೋಡ್ತಾರೆ ಹೋಗ್ತಾರೆ. ಯಾರು ಮಾಡಬೇಕು ಅದೆಲ್ಲ ಕೆಲಸ? ತೆರಿಗೆ ಹಣ ಕಟ್ಟಿಲ್ಲ ಅಂತಂದರೆ
ಯಾವ ರೀತಿ ವಸೂಲು ಮಾಡ್ತಾರೆ ನೀವು ಗೊತ್ತಾದ ನಿಮಗೆ? ಇವತ್ತು ನೋಡಿ, ಆ ಕೊಳ್ಳೂರು ಗ್ರಾಮ, ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕೊಳ್ಳೂರು ಗ್ರಾಮದಲ್ಲಿ ಯಾವ ಪರಿಸ್ಥಿತಿ ಆಗಿದೆ. ಕೊಳ್ಳೂರು ಗ್ರಾಮದ ಇದು ನಾ ತೋರಿಸಿದ್ದು ನಿಮ್ಗೆ ಮೊದಲ ವಿಡಿಯೋ. ಇಲ್ಲೇನು ಅಧಿಕಾರಿಗಳಿದ್ದಾರಾ, ಸತ್ತೋಗಿದ್ದಾರಾ? ಹಾಂ, ಪಿ ಡಿ ಒ, ಮಿಸ್ಟರ್ ಪಿ ಡಿ ಒ ಅವರೇ ಎಲ್ಲಿದ್ದೀರಿ ನೀವು? ನೋಡಿ, ಇದು ನೀವೆಲ್ಲ ಪಿ ಡಿ ಒ. ಯಾರು ಅಲ್ಲಿ ಪಿ ಡಿ ಒ? ಏನು ಮಾಡ್ತಾ ಇದ್ದೀರಿ ನೀವು ಪಿ ಡಿ ಒದವ್ರೆ? ಹೋಗೋಕ್ಕೆ ರಸ್ತೆ ಇಲ್ಲ. ಅಲ್ಲಿ ನೋಡಿ ಹೇಗೆ ಹೋಗ್ತಿದ್ದಾರೆ ಇಲ್ಲಿ ಜನಗಳು. ನೀವೇನು ಆಟ ಆಡೋದಕ್ಕಿದ್ದೀರಾ ಪಿ ಡಿ ಒದವರು? ಒಂದು ಕೆಲಸ ಮಾಡಿ, ಕ್ಯಾರಮ್ ಬೋರ್ಡ್ ತೊಗೊಂಡು ಬಂದು ಆ ಗ್ರಾಮದಲ್ಲಿ ಏನು ಆ ಪಂಚಾಯತಿಯಲ್ಲಿ ಆರಿಸಿ ಬಂದಿರ್ತಾರಲ್ಲ ಪಂಚಾಯತ್ ಸದಸ್ಯರು, ನೀವೆಲ್ಲ ಆಟ ಆಡ್ಕೊಂಡು ಕೂಡಿ ಅಲ್ಲಿ ಕ್ಯಾರಮ್ ಬೋರ್ಡ್ ತಂದು, ಇಲ್ಲ ಬ್ಯಾಡ್ಮಿಂಟನ್ ತಂದು ಬ್ಯಾಡ್ಮಿಂಟನ್ ಆಡ್ಕೊಂಡು ಕೂಡಿ ನೀವೆಲ್ಲರೂ. ನಿಮಗೆಲ್ಲ ಕೆಲಸ ಮಾಡೋ ಇಚ್ಛೆ ಇಲ್ಲ, ನೀವೆಲ್ಲ ಕೆಲಸ ಮಾಡೋಕೆ ಬಂದವರಲ್ಲ. ನೀವು ಒಂದು ವೇಳೆ ನಿಜವಾಗ್ಲಿ ಕೆಲಸ ಮಾಡೋಕೆ ಬರೋದಿದ್ರೆ ಈ ರಸ್ತೆಗಳು ಈ ರೀತಿ ಇರ್ತಿಲ್ಲ ಗ್ರಾಮದಲ್ಲಿ. ಏನು ಆ ಗ್ರಾಮ ಇವತ್ತು ಹುಟ್ಟಿದೆಯಾ? ಕೊಳ್ಳೂರು ಗ್ರಾಮ, ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕೊಳ್ಳೂರು ಗ್ರಾಮ ಇವತ್ತು ಹುಟ್ಟಿದೆಯೇನಪ್ಪ ಮಿಸ್ಟರ್ ಪಿ ಡಿ ಒ? ಹೇಳಿ ನೋಡೋಣ ನೀವು. ಆ ಊರಲ್ಲಿ ಯಾರು ಇಲ್ವಾ ಪಂಚಾಯತ್ ಸದಸ್ಯರು? ನಿದ್ದೆ ಮಾಡ್ತಾ ಇದ್ದೀರಾ ನೀವೆಲ್ಲ? ನಿಮ್ಮನ್ನು ಆರಿಸಿವಲ್ಲ, ಅದೇ ತಪ್ಪು ನಮ್ಮದು. ಪುಣ್ಯಾತ್ಮರೇ, ನೀವು ಯೋಗ್ಯರಂತ ನಿಮ್ಮನ್ನು ಕಳಿಸಿರ್ತೀವಿ ನಾವು. ಯಾಕೆ? ಅಭಿವೃದ್ಧಿ ಮಾಡ್ರಪ್ಪ, ಯೋಗ್ಯರು ನೀವು ಅಂತ ನಿಮ್ಮನ್ನು ಆರಿಸಿ ನಾವು ಕಳಿಸಿರ್ತೀವಿ. ನೀವೇನು ಮಾಡ್ತಾ ಇದ್ದೀರಿ ಇವತ್ತು? ಇದು ನಿಮ್ಗೆ ಯೋಗ್ಯನಾ? ಇದು ಈ ಕೆಲಸ ನಿಮ್ಗೆ? ಈ ರಸ್ತೆಗಳು ಯೋಗ್ಯ ಇದಾವೆ ನಿಮಗೆ? ನಿಮ್ಮ ಗ್ರಾಮಕ್ಕೆ ಯೋಗ್ಯ ಇದಾವೆ ಈ ರಸ್ತೆಗಳು? ಹೇಳಿ ಜನಪ್ರತಿನಿಧಿಗಳು, ನೀವೆಲ್ಲ ನಾಚಿಕೆ ಆಗ್ಬೇಕು ನಿಮಗೆಲ್ಲ. ನಿಮ್ಮ ಗ್ರಾಮದ ರಸ್ತೆ ನೀವು ಯಾರು ಸರಿಪಡಿಸ್ತಾರ್ರಿ? ಇವತ್ತ ಬಂದು ಜಿಲ್ಲಾಧಿಕಾರಿ ಬಂದು ಸರಿಪಡಿಸೋಕೆ ಆಗುತ್ತಾ? ಪ್ರತಿಯೊಂದು ಕೆಲಸ ಜಿಲ್ಲಾಧಿಕಾರಿ ಮಾಡೋಕ್ಕಾಗುತ್ತಾ? ಆಗುವುದಿಲ್ಲ ಅಂತೇಳಿ ಗ್ರಾಮ ಮಟ್ಟದಿಂದ ಅಧಿಕಾರಿಗಳನ್ನು ನೇಮಿಸಿರ್ತಾರೆ. ಗ್ರಾಮದಿಂದ ಗ್ರಾಮ ಪಂಚಾಯತ್ವರೆಗೆ, ಗ್ರಾಮದಿಂದ ಹಳ್ಳಿಯಿಂದ ಡಿಲ್ಲಿವರೆಗೂ ಅಧಿಕಾರಿಗಳು ಇರ್ತಾರೆ. ಯಾಕೆ? ಒಬ್ಬೊಬ್ಬರಿಗೂ ಒಂದೊಂದು ಕೆಲಸ ಕೊಟ್ಟಿರ್ತಾರೆ. ಈ ಕೆಲಸ ನೀವು ಮಾಡಿ, ಈ ಕೆಲಸ ನಾವು ಮಾಡ್ತೇನೆ, ಈ ಕೆಲಸ ಈ ರೀತಿ ಮಾಡ್ಬೇಕಂತೇಳಿ. ಇವತ್ತು ನೀವೇನು ಮಾಡ್ತಾ ಇದ್ರಿ? ಪಿ ಡಿ ಒದವರು ಕೆಲವೊಬ್ರು ಒಳ್ಳೆಯವರಿದ್ದಾರೆ, ಇನ್ನು ಕೆಲವೊಬ್ರು ಅಂತೂ ಕೆಲಸನೇ ಮಾಡೋಂಗಿಲ್ಲ. ಯಾರಿಗೆ ಹೇಳಬೇಕು? ಯಾರನ್ನ ಕೇಳಕ್ಕೆ ಹೋದರೆ ಕೆಲಸಕ್ಕೆ ಅಡ್ಡಿಪಡಿಸಿದ ಅಂತೇಳಿ ಬಿಲ್ಡಪ್ ಕೊಟ್ಟು ಅವನ ಮೇಲೆ ಒಂದು ಕೇಸ್ ಹಾಕ್ತೀರಿ ನೀವು. ನೀವೆಂತಲ್ಲ, ಎಲ್ಲ ಅಧಿಕಾರಿಗಳು ಅದೇ. ಅಧಿಕಾರಿಗಳು ಏನು ಮಾಡ್ತಾರೆ? ಜಾಸ್ತಿ ಪ್ರಶ್ನೆ ಮಾಡಿದರೆ ನಮ್ಮ ಕೆಲಸಕ್ಕೆ ಅಡ್ಡಿಪಡಿಸಿದ ಅಂತೇಳಿ ಒಂದೆರಡು ಕೇಸ್ ಹಾಕಿಬಿಡ್ತಾರೆ. ಆಯ್ತು, ಅವನು ಮತ್ತೆ ಯಾವ ಕಡೆನೂ ಮಾತಾಡಬಾರ್ದು ಅವ. ನೋಡಿ, ಅವರ ತಪ್ಪನ್ನು ಮುಚ್ಕೊಳ್ಳೋಗೋಸ್ಕರ ಇನ್ನೊಬ್ಬರ ಮೇಲೆ ಹಾಕ್ತಾರೆ ನೀವು. ಎಂಥವ್ರಿ ಇವರು? ಇಂಥವ್ರು ಬೇಕಾ ನಮಗೆ? ನಾಚಿಕೆ ಆಗ್ಬೇಕು ನಿಮ್ಗೆಲ್ಲರಿಗೆ. ಸರ್ಕಾರ ಸಂಬಳ ಕೊಡ್ತಾ ಇದೆಯಪ್ಪ ನಿಮಗೆಲ್ಲ, ಆಟ ಆಡೋದಕ್ಕಲ್ಲ, ಕೆಲಸ ಮಾಡೋಕ್ಕೆ. ನಿಮಗೆಲ್ಲ ಎ ಸಿ ರೂಮ್ ಬೇಕು, ಎ ಸಿ ಆಫೀಸ್ ಬೇಕು, ಎ ಸಿ ಕಾರ್ ಬೇಕು, ಎಲ್ಲ ಬೇಕು ನಿಮಗೆ. ಆದರೆ ಕೆಲಸ ಮಾತ್ರ ಬೇಕಾಗಿಲ್ಲ. ಕೆಲ ಪಿ ಡಿ ಒದವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ನಾನು ಇಲ್ಲಂತಿಲ್ಲ. ಇನ್ನು ಕೆಲವೊಬ್ರು ಇದ್ದಾರೆ, ಅವರು ತಾಲೂಕು ಮಟ್ಟದಲ್ಲಿ ಕೊಡ್ತಾರೆ, ತಾಲೂಕದಲ್ಲಿ ಇರ್ತಾರೆ. ಅವರು ತಾಲೂಕು ಆಡಳಿತದಲ್ಲಿದ್ದು ಕೆಲಸ ಮಾಡ್ತಾರೆ. ಎಲ್ಲರಿಗೆ ಅಲ್ಲಿಗೆ ಬಾ ಅಂತ ಹೇಳ್ತಾರೆ. ನಾನು ಇಲ್ಲಿದ್ದೀನಿ ಬನ್ನಿಯಪ್ಪ. ಪಂಚಾಯತಿಗೆ ಹೋಗಲ್ಲ ಅವರು, ಎಲ್ಲೋ ತಾಲೂಕದಲ್ಲಿ ಕುಂತು ಅಲ್ಲಿ ಕರೆಸ್ತಾರೆ ಎಲ್ಲರಿಗೆ. ಇಲ್ಲಿ ರೂಮ್ ತಗೋತಾರೆ, ಒಂದು 50-60 ಜನ ಇರ್ತಾರೆ ಆ ರೂಮಲ್ಲಿ. ಅಲ್ಲೇ ಎಲ್ಲ ಇವರ ಕಾರ್ಯಕಲಾಪಗಳು. ಅದೇ ಅವ್ರಿಗೆ ಮಿನಿ ವಿಧಾನಸೌಧ ಪಿ ಡಿ ಒದವ್ರಿಗೆ. ಇಂಥ ಪಿ ಡಿ ಒದವ್ರು ಇದ್ರೆ ಏನು ಮಾಡಮ್ರಿ ನಾವು? ಇವತ್ತು ನೋಡಿರಿ ಕೊಳ್ಳೂರು ಗ್ರಾಮದ ಪರಿಸ್ಥಿತಿ ನೋಡ್ರಿ ಏನಾಗಿದೆ ಎಂಬುದು. ಎಷ್ಟು ಅನುದಾನ ಬಂದಿದೆ, ಎಷ್ಟು ಖರ್ಚಾಗಿದೆ, ಎಲ್ಲಿಗೆ ಹೋಯ್ತು ಅನ್ನೋದ್ರ ಬಗ್ಗೆ ನೀವು ತಿಳ್ಕೋಬೇಕು. ನಾನು ಬರ್ತೇನೆ 2026 ಹೊಸ ವರ್ಷದಿಂದ
ಇಡೀ ಜಿಲ್ಲೆಯ ತುಂಬ ತಿರುಗಾಡ್ತೇನೆ. 4 ತಾಲೂಕುಗಳಿಗೆ ಭೇಟಿ ಕೊಡ್ತೇನೆ. ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ಕೊಡ್ತೇನೆ. ಪ್ರತಿ ತಾಲೂಕಲ್ಲಿ ನಾನು ಪತ್ರಕರ್ತರನ್ನು ನೇಮಿಸ್ತೇನೆ. 2026ರಲ್ಲಿ ಎಲ್ಲ ಗ್ರಾಮಗಳ ವರದಿ, ಯಾವ ಗ್ರಾಮಕ್ಕೆ ನಾವು ಮುಟ್ಟಿಲ್ಲ ಅಂತಿಲ್ಲ, ಎಲ್ಲ ಗ್ರಾಮಗಳಿಗೆ ಹೋಗಿ ಅಲ್ಲಿ ಸತ್ಯತೆ ಏನಿದಾವ ಅಂತೇಳಿ, ನೀವು ಒಳ್ಳೇದು ಮಾಡಿದರೆ ಒಳ್ಳೇದು ತೋರಿಸ್ತೇವೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದನ್ನು ತೋರಿಸ್ಬೇಕಾಗುತ್ತೆ. ಇವತ್ತು ನಿಮಗೆಲ್ಲ ಜನರ ಸೇವೆ ಮಾಡೋಕ್ಕೋಸ್ಕರ ಅವಕಾಶ ಸಿಕ್ಕಿದೆ. ಯಾವುದೇ ಅಧಿಕಾರಿಗಳಾಗಿರ್ಬೋದು, ಹೈಯರ್ ಅಧಿಕಾರಿ ಆಗಿರಬಹುದು, ಕೆಳಮಟ್ಟದ ಅಧಿಕಾರಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ನಿಮಗೆ ಸಂಬಳ ಕೊಟ್ಟು ಸೇವೆ ಮಾಡ್ರಪ್ಪ ಅಂತ ಹೇಳ್ತಾ ಇದ್ದೇವೆ. ಪುಕ್ಕಟಿಗಲ್ಲ, ಏನೋ ಸಂಬಳ ಕೊಡ್ತಾ ಇದ್ದೇವೆ. ಸೇವೆ ಮಾಡ್ರಪ್ಪ ಪುಣ್ಯಾತ್ಮರೇ ಅಂತೇಳಿ ಹೇಳ್ತಾ ಇದ್ದೇವೆ. ನೀವೇನೋ ನಿಮ್ಗಿಂತ ದೊಡ್ಡ ವ್ಯಕ್ತಿ ಯಾರಿಲ್ಲ ಅನ್ನೋ ರೀತಿಯಲ್ಲಿ ಇದ್ದೀರಿ. ನೀವು ನಿಮ್ಮನ್ನು ಡಿಸ್ಮಿಸ್ ಮಾಡಬೇಕು. ಯಾರ್ಯಾರು ಕೆಲಸ ಮಾಡ್ತಾ ಇಲ್ಲಲ್ಲ, ನಿಮ್ಮನ್ನು ನೇರವಾಗಿ ಡಿಸ್ಮಿಸ್ ಮಾಡಬೇಕು. ಮತ್ತು ನೀವು ಎಷ್ಟು ಗಳಿಸಿರಲ್ಲ ಎಲ್ಲವನ್ನು ಮುಟ್ಟುಗೋಲು ಮಾಡಬೇಕು. ಅವಾಗ ಗೊತ್ತಾಗುತ್ತೆ ಅಧಿಕಾರಿಗಳು ನಿಮ್ಮ ಕೆಲಸ ಅಂತೇಳಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ, ಪ್ರತಿಯೊಬ್ಬರು ತಲುಪಲಿ. ಆ ಕೊಳ್ಳೂರು ಗ್ರಾಮಕ್ಕೆ ಕೆಲವೇ ದಿನಗಳಲ್ಲಿ ರಸ್ತೆ ಸರಿಪಡಿಸುವಂಥ ಕೆಲಸ ಆಗಲಿ ಅಂತ ಹೇಳುತ್ತಾ, ಕೆಲವೊಬ್ರು ಕಾಮೆಂಟ್ ಮಾಡಿದ್ದಾರೆ. ಕಾಮೆಂಟ್ ನೋಡೋಣ. ಸೈಯದ್ ಸಾಬ್ ಹಾಯ್ ಬ್ರೋ ಅಂತೇಳಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೈಯದ್ ಸಾಬ್, ತಮ್ಮ ಕಾಮೆಂಟಿಗೆ ಧನ್ಯವಾದಗಳು. ಮಲ್ಲಿಕಾರ್ಜುನ್ ಉಪೇಂದ್ರ, ನಮ್ಮ ಯಾದಗಿರಿ ನ್ಯೂಸ್ ಚಾನಲ್ಗೆ ತುಂಬ ಧನ್ಯವಾದಗಳು ಸರ್. ನಾನು ಕೂಡ ಒಬ್ಬ ಯಾದಗಿರಿ ನ್ಯೂಸ್ ಚಾನಲ್ ಅಭಿಮಾನಿಗಳು ಸರ್. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಉಪೇಂದ್ರ ಅವರೇ, ತಮ್ಮ ಕಾಮೆಂಟಿಗೂ ಧನ್ಯವಾದಗಳು. ಇನ್ನೊಬ್ಬರು ಶರಣಪ್ಪ ಕಲಾಲ್, ಓಕೆ. ಹುಸೇನ್ ಪಟೇಲ್ ಸೂಪರ್. ಸೈಯದ್ ಮೆಹಬೂಬ್ ಮೀರ್, अस्सलाम वालेकुम सलाम. ನಿರಾಜ್ यादगीर ऑल रोड करके स्पेशल इन ಹೊಸಳ್ಳಿ ಕ್ರಾಸ್ ನಿಯರ್ KEB. ಥ್ಯಾಂಕ್ ಯು ನೀರಜ್ ಅವರೇ, ತಮ್ಮ ಕಾಮೆಂಟಿಗೆ ಧನ್ಯವಾದಗಳು. ಎಲ್ಲರೂ ಕಾಮೆಂಟ್ ಮಾಡಿದ್ದೀರಿ, ಭಾಳ ಖುಷಿ ಆಯಿತು. ಈಗ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ ಎಲ್ಲರಿಗೂ. ಆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕೊಳ್ಳೂರು ಎಂಬ ಗ್ರಾಮದ ರಸ್ತೆ ಆದಷ್ಟು ಬೇಗ ಸುಧಾರಿಸಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ. ಧನ್ಯವಾದಗಳು. This video is sponsored by Orient Degree and PG College, Yadgir.